Hi everyone. Let us continue with the next concept of your start menu, that is right pane. I think in the previous class we discussed about the left pane where we found this search box and we started searching about the applications. So in the same manner, we have one more pane, that is what we call as a right pane. In this right pane, variety of tiles similar to the start screen of Windows 8 that you will going to see it here. Uh, these tiles can be moved here and there. So wherever if you want to change the places, I think that you can change. And why they have kept this right pane, ಏನಕ್ಕೋಸ್ಕರ ಈ ಒಂದು ರೈಟ್ ಪೇನ್ ಇಟ್ಟಿದ್ದಾರೆ ಅಂತ ಅಂದ್ರೆ, ಸೊ ನಿಮಗೆ ಈಸಿ ಆಕ್ಸೆಸ್ನ ಸಿಗೋದಕ್ಕೋಸ್ಕರ ಏನು ಮಾಡಿದ್ದಾರೆ, ದೇ ಹ್ಯಾವ್ ಕೆಪ್ಟ್ ಇಟ್ ದಿಸ್ ಪರ್ಟಿಕ್ಯುಲರ್ ಪೇನ್. ಅದೇ ಮೇಜರ್ ಉದ್ದೇಶ. ಇದರಲ್ಲಿ ನೀವು ಪಿನ್ ಟು ಸ್ಟಾರ್ಟ್ ಅಂಡ್ ಪಿನ್ ಟು ಸ್ಟಾರ್ಟ್ ರೀಸೈಜು, ಸೊ ಈ ಥರ ಆಕ್ಟಿವಿಟಿ ಮಾಡ್ಬೋದು. ಸೊ ಲೆಟ್ ಅಸ್ ಶೋ ಯು ಹೌ ಎಕ್ಸಾಕ್ಟ್ಲಿ this right pane works ಅಂತ. ಐ ಆಮ್ ಜಸ್ಟ್ ಕ್ಲಿಕ್ಕಿಂಗ್ ಆನ್ ದಿಸ್ ವಿಂಡೋಸ್ ಬಟನ್ ಕ್ಲಿಕ್ ಮಾಡ್ತಾ ಇದ್ದೀನಿ. ನಾನು ಹೇಳಿದ್ ನಿಮಗೆ ಇದು ರೈಟ್ ಪೇನು. ಸೊ ಇದು ಪೂರ ಏನು ನಾವು ಕರಿತಿದ್ದೀವಿ ರೈಟ್ ಪೇನ್ ಅಂತ ಕರಿತೀವಿ, ಇದು ಪೂರ ಲೆಫ್ಟ್ ಪೇನ್ ಅಂತ ಕರಿತೀವಿ. ಇದು ಏನು ಅಂತ ಅಂದರೆ, ನಿಮಗೆ ಈ ಅಪ್ಲಿಕೇಶನ್ಸ್ನ ನಾನೆಲ್ಲೋ ಒಳಗಡೆ ಹೋಗಿ ಉಟ್ಕೊಳ್ಳೋದ್ರ ಬದಲು ಡೈರೆಕ್ಟಾಗಿ ನಾನು ನೋಡಬೇಕು ಅಂತ ಅಂದರೆ, ಸೊ ಐ ವಿಲ್ ಗೋ ವಿತ್ ದಿಸ್ ಒನ್ ಪರ್ಟಿಕ್ಯುಲರ್ ರೈಟ್ ಪೇನ್. ಈಗ say for example, if I wanted to see calculator, so I'll click the calculator, automatically the calculator will go to open. ಸೊ ಅದೇ ನಾನು ಇಲ್ಲಿ ಹೋಗಬೇಕು ಅಂದರೆ ಇಲ್ಲಿ ಸರ್ಚ್ ಮಾಡ್ಕೊಂಡು ಬರಬೇಕು. ಓಕೆ, ಇಲ್ಲೆಲ್ಲೋ ಕ್ಯಾಲ್ಕುಲೇಟರ್. ಅದೇ ಅಕಸ್ಮಾತ್ ನಾನು ಇವಾಗ ಪವರ್ ಪಾಯಿಂಟ್ ಇಲ್ಲ, ಐ ಕ್ಲಿಕ್ ಕ್ಲಿಯರ್ ಪವರ್ ಪಾಯಿಂಟ್, ಸೊ ಆಟೋಮೆಟಿಕಲಿ ಪವರ್ ಪಾಯಿಂಟ್ ಆಪನ್ ಆಗುತ್ತೆ, ಓಪನ್ ಆಗುತ್ತೆ. ಬಟ್ ಅದೇ ನಾನು ಇಲ್ಲಿಗೆ ಹೋಗಬೇಕು ಅಂದರೆ, ಸೊ ಐ ಹ್ಯಾವ್ ಟು ಸ್ಕ್ರಾಲ್ ಡೌನ್ ಆ್ಯಂಡ್ ಐ ಹ್ಯಾವ್ ಟು ಸಿ ವೇರ್ ದಿಸ್ MS Office tools, ದೆನ್ ದೇರ್ ಐ ಹ್ಯಾವ್ ಟು ಸೆಲೆಕ್ಟ್ ದ ವಾಟ್ ಯು ಕಾಲ್ ದ ಪವರ್ ಪಾಯಿಂಟ್. ಸೊ ಈ ಒಂದು ಪ್ರಾಬ್ಲಮ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಒಂದು ಹೊಸ ಪೇನ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಬೇಕಾದರೆ ಇದನ್ನ ರಿಮೂವ್ ಮಾಡ್ಕೋಬೋದು ಅಥವಾ ಹಾಕೊಳ್ಬೋದು. ಸೊ ನಿಮ್ಮ ಕಂಫರ್ಟಬಲ್ನೆಸ್, ನೀವು ಯಾವ ರೀತಿ ಯೂಸ್ ಮಾಡ್ತೀರಾ ಅಪ್ಲಿಕೇಶನ್ಸ್ ಅದ್ರ ಮೇಲೆ. ಈಗ ಫಾರ್ ಎಕ್ಸಾಂಪಲ್ ಕ್ಯಾಲ್ಕುಲೇಟರ್ ಇಲ್ಲಿದೆ, ಇಲ್ಲೂ ಕ್ಯಾಲ್ಕುಲೇಟರ್ ಇದೆ. ನಾನು ಏನು ಮಾಡ್ತೀನಿ, ಇದನ್ನು ಅನ್ಪಿನ್ ಅಂತ ಮಾಡ್ತೀನಿ. ಅನ್ಪಿನ್ ಫ್ರಮ್ ಸ್ಟಾರ್ಟ್ ಅಂದರೆ ಸೊ ಇದರಿಂದ ರಿಮೂವ್ ಆಗುತ್ತೆ. ಸೊ ನಾನು ಬೇಕು ಅಂದರೆ ನಾನು ಏನು ಮಾಡ್ಬೋದು, ಐ ಸಿಂಪ್ಲಿ ಡ್ರ್ಯಾಗ್ ಇಟ್ ಹಿಯರ್ ಆ್ಯಂಡ್ ಅಲ್ಲಿ ಕೀಪ್ ಇಟ್ ಹಿಯರ್, ಮುಗೀತು. ಓಕೆ, ನನಗೆ ಇದು ಸೈಜ್ ತುಂಬ ದೊಡ್ಡದಾಯಿತು, ಚಿಕ್ಕದು ಮಾಡಬೇಕು. ಅಲ್ಲಿ ರೀಸೈಜ್ಗೆ ಹೋಗಿ ಏನು ಮಾಡ್ತೀನಿ, ಸ್ಮಾಲ್ ಕೊಡ್ತೀನಿ, ಸೊ ಸ್ಮಾಲ್ ಆಗಿ ಕೂತ್ಕೊಳ್ಳುತ್ತೆ. ಸೊ ಇದು ನನಗೆ ಬೇಡವಾ, ಸೊ ಐ ಕ್ಲಿಕ್ ಇಟ್ ಹಿಯರ್ ಆ್ಯಂಡ್ ಐ ಪಿನ್ ಫ್ರಮ್ ಸ್ಟಾರ್ಟ್. ಸೊ ಆಟೋಮೆಟಿಕಲಿ ಏನಾಗುತ್ತೆ, ಅದು ಆ ಒಂದು ಪರ್ಟಿಕ್ಯುಲರ್ ಪೇನಿಂದ ಹೊರಟೋಗುತ್ತೆ. ಸೊ ಹೀಗೆ ನೀವು ನಿಮಗೆ ಯಾವ ಒಂದು ಪರ್ಟಿಕ್ಯುಲರ್ ಅಪ್ಲಿಕೇಶನ್ನ ನೀವು ಇಮಿಡಿಯೇಟ್ ಆಕ್ಸೆಸ್ ಮಾಡಬೇಕು ಅನ್ಕೋತಿರೋ, ಸೊ ಆ ಥರ ಒಂದು ಅಪ್ಲಿಕೇಶನ್ಸ್ಗಳನ್ನ ನೀವೇನು ಮಾಡ್ಬೋದು, ಈ ಒಂದು ಪರ್ಟಿಕ್ಯುಲರ್ ರೈಟ್ ಪೇನಲ್ಲಿ ನೀವೇನು ಮಾಡ್ಬೋದು ನೋಡ್ಬೋದು. ಸೊ ಇದು ಬಿಟ್ಟರೆ ನಿಮಗೆ ಮೋರ್ ಆಪ್ಷನ್ ಬರುತ್ತೆ. ಪಿನ್ ಟು ಟಾಸ್ಕ್ ಬಾರ್ ಅಂತಂದರೆ, ಈ ಒಂದು ಕ್ಯಾಲ್ಕುಲೇಟರ್ ಈ ಒಂದು ಟಾಸ್ಕ್ ಬಾರ್ ಜಾಗದಲ್ಲಿ ಬಂದು ಫಿಕ್ಸ್ ಆಗುತ್ತೆ. ರೇಟ್ ಆ್ಯಂಡ್ ರಿವ್ಯೂ ಮತ್ತು ಶೇರ್ ಮಾಡೋದು ಬೇಡ, ನನಗೆ ಇದು ಯಾವುದು ಬೇಡ, ಅನ್ಇನ್ಸ್ಟಾಲ್ ಮಾಡಬೇಕಂದ್ರೆ ಅನ್ಇನ್ಸ್ಟಾಲು. ಸೊ ಈ ರೀತಿ ಒಂದು ಆಕ್ಟಿವಿಟೀಸ್ನ ನೀವೇನು ಮಾಡ್ಬೋದು, ಈ ಒಂದು ರೈಟ್ ಪೇನಲ್ಲಿ ಪರ್ಫಾರ್ಮ್ ಮಾಡ್ಬೋದು. ಸೊ ನಿಮಗೆ ಯಾವ್ಯಾವ ಪರ್ಟಿಕ್ಯುಲರ್ ಅಪ್ಲಿಕೇಶನ್ಸ್ ಬೇಕೋ ಆ ಅಪ್ಲಿಕೇಶನ್ಸ್ಗಳನ್ನ ಏನು ಮಾಡ್ಕೋಬೋದು, ನೀವು ಹಾಕೊಳ್ಳೋದು. ಈಗ ಫಾರ್ ಎಕ್ಸಾಂಪಲ್ ನನಗೆ ಕ್ಯಾಮ್ರಾ ಇಲ್ಲ ಇಲ್ಲಿ. ಓಕೆ, ಐ ನೀಡ್ ಟು ಪುಟ್ ದಿಸ್ ಕ್ಯಾಮ್ರಾ ಹಿಯರ್. ಸಿಂಪ್ಲಿ ಅಲ್ಲಿ ಡ್ರ್ಯಾಗ್ ಇಟ್ ಹಿಯರ್ ಅಷ್ಟೇ. ಡ್ರ್ಯಾಗ್ ಮಾಡ್ತೀನಿ, ಇದು ಬಂದು ಕೂತ್ಕೊಳ್ಳುತ್ತೆ ಇಲ್ಲಿ, ಮುಗೀತು. ಸೊ ದಿಸ್ ಈಸ್ ಹೌ ದ ರೈಟ್ ಪೇನ್ ವರ್ಕ್ಸ್. ಸೊ ಏನಂದರೆ, ನೀವು ಕ್ಯಾಮ್ರಾ ಉಟ್ಕೊಂಡು ಹೋಗೋಂಥ ಅವಶ್ಯಕತೆ ಇಲ್ಲ. ಇಫ್ ಯು ಕ್ಲಿಕ್ ಡೈರೆಕ್ಟ್ಲಿ ಹಿಯರ್, ಸೊ ಆಟೋಮೆಟಿಕಲಿ ದಿಸ್ ವಿಲ್ ಗೋನ್ ಟು ಓಪನ್. ಸೊ ದಿಸ್ ಈಸ್ ವಾಟ್ ದ benefit of what you called this start menu, as well as this what you call the quickly access menu bar. Then we have a Windows taskbar. Windows 10 taskbar sits at the bottom of the screen, giving the user access to the start menu. I think ನಿಮಗೆಲ್ಲ ಗೊತ್ತಿದೆ. ನಾನು ಈ ಕೆಳಗಡೆ ರೋ ಏನು ನಾನು ಕರಿತೀನಿ, ಸ್ಟಾರ್ಟಿಂಗ್ ಫ್ರಮ್ ಈ ಸ್ಟಾರ್ಟ್ ಮೆನುಯಿಂದ ಹಿಡಿದು ಟಿಲ್ ದ ಎಂಡ್ ಆಫ್ ಈ ನೋಟಿಫಿಕೇಶನ್ ಏರಿಯಾದ ಈ ಪೂರ ಲೈನ ನಾನು ಏನಂತ ಕರಿತೀನಿ, ಟಾಸ್ಕ್ ಬಾರ್ ಅಂತ ಕರಿತೀನಿ. ಸೊ ಈ ಟಾಸ್ಕ್ ಬಾರಲ್ಲಿ ನಿಮಗೆ ಒಂದು ಸ್ಟಾರ್ಟ್ ಮೆನು ಸಿಗುತ್ತೆ, ಸರ್ಚ್ ಬಾಕ್ಸ್ ಸಿಗುತ್ತೆ, ಮತ್ತು ನೀವು ಯಾವ್ಯಾವ ಅಪ್ಲಿಕೇಶನ್ಸ್ನ ನೀವು ಇಲ್ಲಿ ಪಿನ್ ಮಾಡ್ಕೊಂಡಿರ್ತೀರಾ, ಸೊ ಆ ಪಿನ್ಡ್ ಅಪ್ಲಿಕೇಶನ್ಸ್ ಎಲ್ಲ ಇರುತ್ತೆ. ಅದಾದಮೇಲೆ ಇಲ್ಲಿ ನಿಮಗೆ ಬ್ಯಾಟ್ರಿ ಚಾರ್ಜರ್ ಇರ್ಬೋದು, ವೈಫೈ ಕನೆಕ್ಷನು, ವಾಲ್ಯೂಮ್ ಇರ್ಬೋದು, ಕೆಲವು ನೋಟಿಫಿಕೇಶನ್ ಇರ್ಬೋದು, ಡೇ ಟು ಟೈಮು. ಸೊ ಇದೆಲ್ಲ ಏನಾಗುತ್ತೆ, ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೇಮ್ ಥಿಂಗ್ ವಾಟ್ ಡಿಸ್ಪ್ಲೇಡ್ ಹಿಯರ್, ಇಲ್ಲೂ ಅಷ್ಟೇ. ಸೊ ಸ್ಟಾರ್ಟ್ ಬಟನ್ನು ಇದು ಓಪನ್ ಮಾಡ್ತೀರಾ, ಇಲ್ಲಿ ಸರ್ಚು, ನೀವೇನಾದ್ರು ಸರ್ಚ್ ಮಾಡಬೇಕಂದ್ರೆ ಹೋಗ್ತೀರಾ. ಸೊ ಕೋಟೋನ ನಾನು ಹೇಳಿದ್ದೀನಿ ಆಲ್ರೆಡಿ. ಸೊ ನೀವು ಯಾವುದೋ ಒಂದು ನಿಮ್ಮ ವಾಟ್ ಯು ಕಾಲ್ಡ್
ಅದರ್ ಪ್ರೋಗ್ರಾಮ್ಸ್ಗಳು ನೀವು ಆಲ್ರೆಡಿ ಇಟ್ಕೊಂಡಿದ್ರೆ ಅದರ್ ಪ್ರೋಗ್ರಾಮ್ಸ್ ನೋಡ್ಬೇಕಂದ್ರೆ ಇದನ್ನ ಟಾಸ್ಕ್ ವ್ಯೂ ಹೋಗ್ತೀರಾ. ಸೊ ಹಾಗೆ ನೆಕ್ಸ್ಟ್ ಇವೆಲ್ಲ ಪಿನ್ಡ್ ಅಂತ. ಪಿನ್ಡ್ ಅಂತ ಅಂದ್ರೆ ಸೊ ಇಲ್ಲಿ ಹೆಂಗೆ ರೈಟ್ ಪೇನ್ ಈಸಿ ಆಕ್ಸೆಸ್ ಸಿಗುತ್ತೋ ಅದೇ ರೀತಿ ನೀವು ಡೈರೆಕ್ಟ್ ಆಕ್ಸೆಸ್ ತಗೊಳ್ಬೇಕು ಅಂದ್ರೆ ಇಲ್ಲಿ ಏನ್ ಮಾಡ್ತೀರಾ, ಸೊ ಈ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಬಾರ್ ಅಲ್ಲಿ ಪಿನ್ ಮಾಡ್ತೀರಾ. ಸರ್ ಹೆಂಗ್ ಮಾಡೋದು ಪಿನ್ನು? ಈಗ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಮೈಕ್ರೋಸಾಫ್ಟ್ ಎಡ್ಜೆಟ್ ಇದೆ, ಇಲ್ಲಿ ಏನ್ ಮಾಡ್ತೀನಿ ಅನ್ಪಿನ್ ಫ್ರಮ್ ಟಾಸ್ಕ್ ಬಾರ್ ಅಂತ ಕೊಡ್ತೀನಿ ಅಂತ ಅನ್ಕೊಳ್ಳಿ. ಏನಾಯ್ತು, ಇಲ್ಲಿಂದ ರಿಮೂವ್ ಆಯ್ತು. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ರೈಟ್ ಕ್ಲಿಕ್ ಮಾಡಿಬಿಟ್ಟು ಮೋರ್ಗೆ ಹೋಗ್ಬಿಟ್ಟು ಪಿನ್ ಟು ಟಾಸ್ಕ್ ಬಾರ್ ಅಂತ ಕೊಡ್ತೀನಿ. ಸೊ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಇಲ್ಲಿ ಬಂದು ಡಿಸ್ಪ್ಲೇ ಆಗುತ್ತೆ. ದಿಸ್ ಇಸ್ ವಾಟ್ ವಿ ಕಾಲ್ ಅಸ್ ಪಿನ್ ಟು ಟಾಸ್ಕ್ ಬಾರ್ ಅಂತ. ನಿಮಗೆ ಈ ತರ ಯಾವ ಅಪ್ಲಿಕೇಶನ್ಸ್ ಬೇಕೋ ಆ ಅಪ್ಲಿಕೇಶನ್ಸ್ಗಳು ಎಲ್ಲನೂ ನೀವು ಏನ್ ಮಾಡ್ಕೋಬಹುದು, ಹಾಕೊಳ್ಬಹುದು. ಅಥವಾ ನಾನು ಸಿಂಪ್ಲಿ ಇಫ್ ಐ ಡ್ರ್ಯಾಗ್ ಇಟ್ ಹಿಯರ್, ಆಟೋಮೆಟಿಕಲಿ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಇಲ್ಲಿಂದ ಈ ಒಂದು ರೈಟ್ ಪೇನ್ ಇಂದ ನಾನು ಡ್ರ್ಯಾಗ್ ಮಾಡ್ತೀನಿ. ನನಗೆ ಬೇಡವಾ, ಸೊ ಐ ಕ್ಲಿಕ್ ಆನ್ ಅನ್ಪಿನ್ ಫ್ರಮ್ ಟಾಸ್ಕ್ ಬಾರ್, ಹೊರಟೋಗುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಪಿನ್ಡ್ ಅಪ್ಲಿಕೇಶನ್ಸ್ ಅಂತ. ಸೊ ಇದನ್ನ ನೀವು ಹೆಂಗ್ ಮಾಡೋದು ಅಂತ ಜಸ್ಟ್ ಈಗಲೇ ನಾನು ತೋರಿಸ್ದೆ, ಏನು ಪಿನ್ ಅಪ್ಲಿಕೇಶನ್ ಹೆಂಗ್ ಮಾಡೋದು ಅಂತ. ಅನ್ಪಿನ್ನು ಹೇಳಿದೆ ನಾನು, ರೈಟ್ ಕ್ಲಿಕ್ ಮಾಡಿ ಅನ್ಪಿನ್ ಮಾಡೋದು. ನೋಟಿಫಿಕೇಶನ್ ಏರಿಯಾ, ಆಸ್ ಐ ಆಲ್ರೆಡಿ ಮೆನ್ಷನ್ ದಟ್ ಇಲ್ಲಿ ನಿಮಗೆ ನೋಟಿಫಿಕೇಶನ್ ಅಂತ ಇರುತ್ತೆ. ಇಲ್ಲಿ ರೀಸೆಂಟ್ ಆಗಿ ಆ ಒಂದು ಪರ್ಟಿಕ್ಯುಲರ್ ನಿಮ್ಮ ಕೆಲವೊಂದು ಅಪ್ಲಿಕೇಶನ್ ಸಂಬಂಧಪಟ್ಟಂಕೋ ಅಥವಾ ಕೆಲವೊಂದು ಪ್ರೋಗ್ರಾಮ್ಸ್ಗಳು ಸಂಬಂಧಪಟ್ಟಂಗೆ ಅಥವಾ ಕೆಲವೊಂದು ಯಾವ್ದಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅಥವಾ ಅದ್ರ ಬಗ್ಗೆ ಏನಾಗ್ತಾ ಹೋಗುತ್ತೆ, ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ಇದು ಬಂದು ಏನೋ ನಿಮ್ಮ ನೋಟಿಫಿಕೇಶನ್ ಏರಿಯಾ ಬಗ್ಗೆ. ಟಾಸ್ಕ್ ವ್ಯೂ ನಾನು ಆಲ್ರೆಡಿ ತೋರಿಸ್ದೆ ನಿಮಗೆ. ಟಾಸ್ಕ್ ವ್ಯೂ ಅಂದ್ರೆ ಏನಂದ್ರೆ ಇದೆ ಟಾಸ್ಕ್ ವ್ಯೂ ಅಂತ ಅಂದ್ರೆ. ಇದನ್ನ ಕ್ಲಿಕ್ ಮಾಡಿದ್ರೆ ನೀವು 10 ಅಲ್ಲ 100 ಅಲ್ಲ 1000 ಅಪ್ಲಿಕೇಶನ್ಸ್ ಓಪನ್ ಮಾಡಿ ಇಟ್ಕೊಂಡಿದ್ರು ಏನಾಗುತ್ತೆ, ಇಲ್ಲಿ ಎಲ್ಲವೂ ಸಹ ಏನಾಗ್ತಾ ಹೋಗುತ್ತೆ, ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ದಟ್ ಮೀನ್ಸ್ ವಾಟ್ ಇಟ್ ಗಿವ್ಸ್ ಯು ಅನ್ ಈಸಿ ಆಕ್ಸೆಸ್ ಟು ಗೆಟ್ ದ ಇನ್ಫಾರ್ಮೇಶನ್. ಐದರ್ ಅಲ್ಲಿ ಹೋಗಿ ಮಾಡ್ಬೋದು ಅಥವಾ ಆಲ್ಟ್ ಇಟ್ಕೊಂಡು ಟ್ಯಾಬ್ ಪ್ರೆಸ್ ಮಾಡಿದ್ರು ಆಯ್ತು ನಿಮಗೆ. ಸೊ ನೀವು ಯಾವ್ಯಾವ ಅಪ್ಲಿಕೇಶನ್ಸ್ ಆಲ್ರೆಡಿ ರನ್ನಿಂಗ್ ಅಲ್ಲಿ ಇರುತ್ತೆ ಓಪನ್ ಮಾಡ್ಕೊಂಡಿದ್ರೆ ಅದನ್ನೇನು ಮಾಡ್ಬೋದು, ಯು ಕ್ಯಾನ್ ಸಿ ಇಟ್. ಸೊ ದಿಸ್ ಇಸ್ ಹೌ ದ ಟಾಸ್ಕ್ ಬಾರ್ ವರ್ಕ್ಸ್. ಇದು ನಿಮ್ಮ ಏನು ಒಂದು ನಿಮ್ಮ ಡೆಸ್ಕ್ಟಾಪ್ ಬಗ್ಗೆ ಮತ್ತೆ ನಿಮ್ಮ ಟಾಸ್ಕ್ ಬಾರ್ ಬಗ್ಗೆ. ಅದಾದ್ಮೇಲೆ ನಿಮ್ಮ ವಾಟ್ ಕಾಲ್ಡ್ ನಿಮ್ಮ ರೈಟ್ ಕ್ಲಿಕ್ ಮಾಡಿ ನೀವೇನು ಪರ್ಸನಲೈಸ್ ಹೋಗ್ತಿರಲ್ಲ ಆ ಕೆಲಸ ಮಾಡೋದು. ಇದ್ರ ಜೊತೆಗೆ ನಿಮಗೆ ಕೆಲವೊಂದು ಬೇಸಿಕ್ ಇಂಗ್ರೀಡಿಯೆಂಟ್ಸ್ಗಳು ಡಿಫಾಲ್ಟ್ ಆಗಿ ಇರುತ್ತೆ ವಿಂಡೋಸ್ 10 ಅಥವಾ ಯಾವುದೇ ಒಂದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಇದ್ರು. ಸೊ ಏನು ಅಂತ ಅಂದ್ರೆ ಅದರಲ್ಲಿ ಒಂದು ಇಂಪಾರ್ಟೆಂಟು ಮೈ ಕಂಪ್ಯೂಟರ್ ಅಂತ ಇದೆ. ನೀವೆಲ್ಲರೂ ನೋಡಿರ್ತೀರ, ಗೊತ್ತಿರುತ್ತೆ. ಒಂದು ಹೋಗಿ ಡೈರೆಕ್ಟ್ ಆಗಿ ನೀವು ಮೈ ಕಂಪ್ಯೂಟರ್ ಕ್ಲಿಕ್ ಮಾಡೋದ್ರೊಳಗಡೆ ನಿಮಗೆ ಕೆಲವೊಂದು ಡ್ರೈವ್ಸ್ಗಳು ಬರುತ್ತೆ. ಸೊ ಈ ತರ ಒಂದು ನಿಮ್ಮ ಮೈ ಕಂಪ್ಯೂಟರ್ ಅನ್ನೋ ಕಾನ್ಸೆಪ್ಟು ಇಟ್ ಇಸ್ ನಾಟ್ ದ ರೀಸೆಂಟ್ ಒನ್. ವಿಂಡೋಸ್ 95 ಅಂತ ಯಾವಾಗ ಸ್ಟಾರ್ಟ್ ಆಯ್ತೋ ಅವಾಗಿಂದ ಇಲ್ಲಿ ತನಕನೂ ಮೇ ಬಿ ಇನ್ ದ XP or it may be in the Vista or it may be 7, 8, 10 ಎಲ್ಲದರಲ್ಲೂ ಏನಿದೆ ಈ ಮೈ ಕಂಪ್ಯೂಟರ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಬಟ್ ಅವಾಗ ತೋರಿಸ್ತಿರೋಂಥ ಲೋಗೋಸ್ಗಳು ಏನಾಗಿದೆ, ಸ್ವಲ್ಪ ಚೇಂಜಸ್ ಆಗಿದೆ ಅಷ್ಟು ಬಿಟ್ಟರೆ ಐ ಥಿಂಕ್ ದರ್ ಇಸ್ ಮಚ್ ನಾಟ್ ಮಚ್ ಡಿಫ್ರೆನ್ಸ್ ಇನ್ ದಿಸ್ ಮೈ ಕಂಪ್ಯೂಟರ್. ಸರ್ ಇದು ಹೆಂಗೆ ನಾವು ಇದನ್ನ ನಾನು ಡೆಸ್ಕ್ಟಾಪ್ ಮೇಲೆ ಇದನ್ನ ನಾನು ತಗೊಳ್ಬೇಕು ಅಂತ, ಆಲ್ರೆಡಿ ನನ್ನ ಒಂದು ಸಿಸ್ಟಮ್ ಅಲ್ಲಿ ಇದು ಆಲ್ರೆಡಿ ಡಿಫಾಲ್ಟ್ ಆಗಿದೆ. ಸೊ ಫಾರ್ ಎಕ್ಸಾಂಪಲ್ ಇದನ್ನ ನಾನು ಏನು ಮಾಡ್ತೀನಿ, ಐ ಸಿಂಪ್ಲಿ ಗಿವ್ ಡಿಲೀಟ್ ಕೊಡ್ತೀನಿ. ಸೊ ಡಿಲೀಟ್ ಅಂದರೆ ಹೊರಟೋಯ್ತು, ಇವಾಗಿಲ್ಲ ಇಲ್ಲಿ. ಈಗ ನಾನು ಇದನ್ನು ತಗೊಳ್ಬೇಕು ಅಂದರೆ ಏನು ಮಾಡ್ತೀನಿ, ಸೊ ಒಂದು ಫೈಲ್ ಎಕ್ಸ್ಪ್ಲೋರರ್ ಹೋದರೆ ನಿಮಗೆ ಇಲ್ಲಿ ದಿಸ್ ಪಿ ಸಿ ಅಂತ ಇರುತ್ತೆ. ದಿಸ್ ಪಿ ಸಿ ಅಂತ ಇದ್ಮೇಲೆ ಇಲ್ಲಿ ರೈಟ್ ಕ್ಲಿಕ್ ಪಿನ್ ಟು ಸ್ಟಾರ್ಟ್ ಅಂತ ಕೊಡ್ತೀನಿ. ಸೊ ಪಿನ್ ಟು ಸ್ಟಾರ್ಟ್ ಅಂತ ಕೊಟ್ಟಿದ ತಕ್ಷಣ ಏನಾಗುತ್ತೆ, ಇಲ್ಲಿ ನಿಮಗೆ ಚೆಕ್ ಮಾಡಿ ಎಲ್ಲೋ ಒಂದು ಕಡೆ ಬಂದಿರುತ್ತೆ ದಿಸ್ ಪಿ ಸಿ. ಓಕೆ, ಜಸ್ಟ್ ಸೊ ರೈಟ್ ಕ್ಲಿಕ್ ಮಾಡ್ತೀನಿ, ದಿಸ್ ಪಿ ಸಿ ಹೋಗ್ತೀನಿ, ರೈಟ್ ಟು ಪಿನ್ ಟು ಕ್ವಿಕ್ ಆಕ್ಸೆಸ್ ಕೊಡ್ತೀನಿ. ಓಕೆ, it is not displayed. What I'll do is I will simply okay, ಇಲ್ಲಿ ಹೋಗ್ತೀನಿ. Say for example I want to put this here, add ಡ್ರ್ಯಾಗ್ ಮಾಡಿದೆ. ಸೊ ಆಟೋಮೆಟಿಕಲಿ ಏನಾಯ್ತು, ದಿಸ್ ಪಿ ಸಿ ಅನ್ನೋದು ಬಂತು. ಸೊ ಹೀಗೆ ನೀವೇನು ಮಾಡ್ಕೊಳ್ತೀರಾ, ಸೊ ನಿಮ್ಮ ಒಂದು ವಾಟ್ ಯು ಕಾಲ್ಡ್ ಅಥವಾ ಇಲ್ಲೂ ಇದೆ ಡಿಸ್ಪ್ಲೇ ಸೆಟ್ಟಿಂಗ್ಸ್ಗೆ ಹೋಗಿ ಡಿಸ್ಪ್ಲೇ
not here. Best way is like display the dragging of what you call this PC ಅಂತ ಡ್ರ್ಯಾಗ್ ಮಾಡ್ಕೊಳ್ಳೋದಷ್ಟೇ. ಸೊ ಅದೇ ಮೇಜರ್ ಕೆಲಸ ನಾವು ಮಾಡಬೇಕಾಗಿರುವಂಥದ್ದು. ದಟ್ ಈಸ್ ವಾಟ್ ಇಟ್ ಸೇಸ್ ಹಿಯರ್. ಏನೋ go to File Explorer, right click on this PC in the left pane and then select pin to start ಅಂತ ಕೊಟ್ಟರೆ ಏನಾಗುತ್ತೆ, ಸೊ ಆಟೋಮೆಟಿಕ್ ಆಗಿ ಡಿಸ್ಪ್ಲೇ ಆಗುತ್ತೆ. ಸೊ ದೆನ್ ಅದನ್ನು ನೀವು ಡೆಸ್ಕ್ಟಾಪ್ಗೂ ಸಹ ಅಡಾಪ್ಟ್ ಮಾಡ್ಕೋಬೋದು. ಡ್ರ್ಯಾಗ್ ಇಟ್ ಟು ಯುವರ್ ದಟ್ಸ್ ವಾಟ್ ಐ ಡಿಡ್ ನಾವು. ಸೊ ನಾನು ಏನು ಮಾಡಿದೆ, ಜಸ್ಟ್ ಅದನ್ನು ಇಟ್ಕೊಂಡು ಏನು ಮಾಡಿದೆ, ಡ್ರ್ಯಾಗ್ ಮಾಡಿದೆ. ಸೊ ಆಟೋಮೆಟಿಕ್ ಆಗಿ ಏನಾಯಿತು, ಸೊ ಡಿಸ್ಪ್ಲೇ ಆಯಿತು. ಸೊ ದಟ್ ಈಸ್ ಹೌ ದ ಮೈ ಕಂಪ್ಯೂಟರ್. ಸೊ ನೀವು ಸರ್ ಮೈ ಕಂಪ್ಯೂಟರ್ ಹೋದರೆ ಏನು ಸಿಗುತ್ತೆ, ಫಸ್ಟ್ ಆಫ್ ಆಲ್ ಯಾವಾಗಲೂ ಅಷ್ಟೇ ಒಂದು ಚೆನ್ನಾಗಿ ತಿಳ್ಕೊಳ್ಳಿ. ನಿಮಗೆ ಮೈ ಕಂಪ್ಯೂಟರ್ ಒಳಗಡೆ ಹೋಗಿದ ತಕ್ಷಣ ನಿಮಗೆ ಸಿಗೋದೆ ಇಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಒಂದು ಡೆಸ್ಕ್ಟಾಪಲ್ಲಿ ಏನಿದೆ ಐಟಮ್ಸ್ಗಳು, ಡಾಕ್ಯುಮೆಂಟ್ಸಲ್ಲಿ ಏನೇನು ಸೇವ್ ಆಗಿದೆ, ಡೌನ್ಲೋಡ್ಸಲ್ಲಿ ಏನಿದೆ, ಮ್ಯೂಸಿಕ್ಕು, ಪಿಕ್ಚರ್ಸು, ವಿಡಿಯೋಸು, ಇದು ಬೇಸಿಕ್ ನಿಮ್ಮ ಕಂಪ್ಯೂಟರಲ್ಲಿ ಡಿಫಾಲ್ಟ್ ಆಗಿರುವಂತಹ ಫೋಲ್ಡರ್ಸ್ಗಳು. ಅದರೊಳಗಡೆ ಏನೇನು ಇನ್ಫಾರ್ಮೇಷನ್ ಸೇವ್ ಆಗಿರಬೇಕು ಅದು ಸೇವ್ ಆಗಿರುತ್ತೆ. ಇದಾದಮೇಲೆ ನಿಮಗೆ ಮೇಜರ್ ಆಗಿ ಬಂದು ಡ್ರೈವ್ಸ್ಗಳಿರುತ್ತೆ, ಡಿವೈಸಸ್ ಅಥವಾ ಡ್ರೈವ್ಸ್ ಅಂತ ಕರಿತೀವಿ. ಇದರಲ್ಲಿ ನೀವು ಪಾರ್ಟಿಷನ್ ಮಾಡ್ಕೊಂಡಿರ್ತೀರಾ. ಐ ಥಿಂಕ್ ಅಕಾಡೆಮಿಕ್ಸ್ ಅಂತೆ ನೋಡಿ, ಇಲ್ಲಿ ಎಷ್ಟು 50 GB ಅಕಾಡೆಮಿಕ್ಸ್ ಸ್ಟೋರೇಜ್ ಇದೆ. ಸಿ ಡ್ರೈವ್ ಬಂದು 477 GB, ರಿಕವರಿ ಬಂದು 13 GB, ಎಂಟರ್ಟೈನ್ಮೆಂಟ್ ಬಂದು 390 GB. ಸೊ 390 GB ಪ್ಲಸ್ 477 ಅಂತ ಅಂದರೆ ನಿಮಗೆ ಆಲ್ಮೋಸ್ಟ್ 400 ಪ್ಲಸ್ 867. ಇಲ್ಲಿ ಎಷ್ಟಿದೆ, 4850 GB ಇದೆ. ಇಲ್ಲ ಇದೆಲ್ಲ ಓಕೆ. ಸೊ 477 13.7 ಮತ್ತು ನಿಮಗೆ 390 GB. ಸೊ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ, 48.3 ಪ್ಲಸ್ 477 ಪ್ಲಸ್ 13.7 ಪ್ಲಸ್ 390 GB. ಸೊ ಟೋಟಲಿ 930 GB ಕೆಪಾಸಿಟಿ. ದಟ್ ಮೀನ್ಸ್ ಆಲ್ಮೋಸ್ಟ್ 1 TB ಅಷ್ಟು ಏನಾಗಿದೆ ಈ ಒಂದು ಪರ್ಟಿಕ್ಯುಲರ್ ಲ್ಯಾಪ್ಟಾಪಲ್ಲಿ ಸ್ಟೋರೇಜ್ ಇರುವಂಥದ್ದು. ಸೊ ಈ ಥರ ಡಿವೈಸ್ಗಳಲ್ಲಿ ನೀವು ಏನೇನೋ ಡ್ರೈವ್ಸ್ಗಳಿದ್ದಾವೆ, ಅದರೊಳಗಡೆ ಏನೇನು ಡಾಕ್ಯುಮೆಂಟ್ಸ್ಗಳನ್ನ ಸೇವ್ ಮಾಡ್ತೀರೋ ಅದೆಲ್ಲ ಏನಾಗುತ್ತೆ, ಡಿಸ್ಪ್ಲೇ ಆಗುತ್ತೆ. ಸೊ ದಟ್ಸ್ ವೈ ಯೂಶಲಿ ವಿಲ್ ಗೋನ್ ಟು ಯೂಸ್ ದಿಸ್ ಪಿ ಸಿ ಅಂತ ಯೂಸ್ ಮಾಡೋವಂಥದ್ದು. ಇದಾದಮೇಲೆ ನಿಮಗೆ ನೆಕ್ಸ್ಟ್ ಇರೋದು ಬಂದು ರೀಸೈಕಲ್ ಬಿನ್ ಬಗ್ಗೆ ಇದೆ. ರೀಸೈಕಲ್ ಬಿನ್ ಬಂದು ಇಟ್ ಈಸ್ ಅ ಲೊಕೇಶನ್ ವೇರ್ ಡಿಲೀಟೆಡ್ ಫೈಲ್ಸ್ ಆರ್ ಫೋಲ್ಡರ್ಸ್ ಆರ್ ಟೆಂಪರಲಿ ಸ್ಟೋರ್ಡ್ ಇನ್ ಎವ್ರಿ ವರ್ಷನ್ ಆಫ್ ಮೈಕ್ರೋಸಾಫ್ಟ್ ವಿಂಡೋಸ್ ಸಿನ್ಸ್ ವಿಂಡೋಸ್ 95. ಸೊ ರೀಸೈಕಲ್ ಬಿನ್ ಆಪ್ಷನ್ನ ಯೂಸ್ ಮಾಡುವಂಥ ಮೇಜರ್ ಉದ್ದೇಶನೇ ಇಷ್ಟು. ಏನು ಅಂತ ಅಂದರೆ, ನೀವು ಏನೇನು ಡಾಟಾಸು ನಿಮಗೆ ಅನವಶ್ಯಕತೆ ಅಂತ ಅನಿಸುತ್ತೋ ಅದನ್ನೆಲ್ಲ ಏನು ಮಾಡ್ತೀರಾ, ಡಿಲೀಟ್ ಮಾಡ್ತೀರಲ್ಲ, ಆ ಡಿಲೀಟ್ ಮಾಡೋದೆಲ್ಲ ಎಲ್ಲ ಹೋಗುತ್ತೆ ಈ ಒಂದು ರೀಸೈಕಲ್ ಬಿನ್ನಲ್ಲಿ ಹೋಗಿ ಕೂರುತ್ತೆ. ಸೊ ಈ ಒಂದು ರೀಸೈಕಲ್ ಬಿನ್ನನ್ನು ಹೇಗೆ ಡೆಸ್ಕ್ಟಾಪ್ ಮೇಲೆ ಹಾಕೊಳ್ತೀರಾ ಅಲ್ಲಿ ಕೊಟ್ಟಿದ್ದಾರೆ. ಸ್ಟಾರ್ಟ್ ಮೆನು, ಪರ್ಸನಲೈಸೇಷನ್, ಥೀಮ್ಸು, ಡೆಸ್ಕ್ಟಾಪ್ ಐಕಾನ್ ಸೆಟ್ಟಿಂಗ್ಸು, ರೀಸೈಕಲ್ ಬಿನ್ ಚೆಕ್ ಆನ್ ಅಪ್ಲೈ ಅಂತ ಕೊಟ್ಟರೆ ಸೊ ನಿಮ್ಗೆ ಅದು ಏನಾಗುತ್ತೆ, ಸೊ ರೀಸೈಕಲ್ ಬಿನ್ ಓಪನ್ ಆಗುತ್ತೆ. ಸೊ ಡಿಲೀಟೆಡ್ ಫೈಲ್ಸು ಮತ್ತು ಫೋಲ್ಡರ್ಸು ಟೆಂಪ್ರರಿ ಆಗಿ ಏನಾಗಿರುತ್ತೆ, ಸ್ಟೋರ್ ಆಗಿರುತ್ತೆ. ಸೊ ನೀವು ಅಕಸ್ಮಾತ್ ಏನಾದರೂ ಬೈ ಮಿಸ್ ಆಗಿ ನೀವೇನಾದರೂ ಡಿಲೀಟ್ ಮಾಡಿಬಿಟ್ರಿ ಅಂತ ಏನಾಗುತ್ತೆ, ಆ ರೀಸೈಕಲ್ ಬಿನ್ನಲ್ಲಿ ಇರುತ್ತೆ. ನಿಮ್ಗೆ ಏನಾದರೂ ಬೇಕಿದ್ರೆ ಅದನ್ನ ಏನು ಮಾಡ್ಬೋದು, ರೀಸ್ಟೋರ್ ಮಾಡ್ಕೋಬೋದು, ರಿಕವರಿ ಮಾಡ್ಕೋಬೋದು. ಜಸ್ಟ್ ಕ್ಲಿಕ್ ಮಾಡಿ ನೀವು ರೀಸ್ಟೋರ್ ಅಂತ ಕೊಟ್ಟರೆ ರೀಸ್ಟೋರ್ ಆಗುತ್ತೆ. ಅಕಸ್ಮಾತ್ ನೀವು ಅದನ್ನು ಮಾಡಲೇ ಇಲ್ಲ ಅಂತ ಅಂದರೆ ಆಟೋಮೆಟಿಕಲಿ 30 days ಒಂದ್ಸಲ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಅದು ನಿಮ್ಮ ರೀಸೈಕಲ್ ಬಿನ್ ಆಟೋಮೆಟಿಕ್ಕಾಗಿ ಎಂಪ್ಟಿ ಆಗುತ್ತೆ. ಇಲ್ಲಾಂದರೆ ನೀವು ಏನು ಮಾಡ್ಬೋದು, ಸೊ ಯು ಕ್ಯಾನ್ ಡಿಲೀಟ್ ಇಟ್ ಫ್ರಮ್ ಯುವರ್ ಸೈಡ್ ಪರ್ಮನೆಂಟ್ಲಿ. ಸೇ ಫಾರ್ ಎಕ್ಸಾಂಪಲ್ ಹೇಗೆ ಮಾಡ್ಬೋದು, ಐ ಜಸ್ಟ್ ಶೋ ಯು. ಸೇ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಕ್ರಿಯೇಟೆಡ್ ಅ ಫೋಲ್ಡರ್ ಹಿಯರ್. ಓಕೆ, ಸೊ ಫೋಲ್ಡರ್ ನೇಮ್ ಏನೋ ಕೊಟ್ಟಿರ್ತೀನಿ. ಓಕೆ, ನನಗೆ ಇದು ಬೇಡ, ಇವಾಗ ನಾನು ಏನು ಮಾಡ್ತೀನಿ, ಡಿಲೀಟ್ ಅಂತ ಕೊಡ್ತೀನಿ. ಸೊ ಡಿಲೀಟ್ ಕೊಟ್ಟರೆ ಹೊರಟೋಯ್ತದು. ಹೊರಟೋದ್ಮೇಲೆ ಎಲ್ಲಿರುತ್ತೆ, ಇಟ್ ವಿಲ್ ಬಿ ಇನ್ ದ ರೀಸೈಕಲ್ ಬಿನ್. ಸೊ ನನಗೆ ಈ ರೀಸೈಕಲ್ ಬಿನ್ನಲ್ಲಿರೋದು ನನಗೆ ಬೇಕು ಅಂತಂದರೆ ಏನು ಮಾಡ್ತೀನಿ, ರೀಸ್ಟೋರ್ ಕೊಡ್ತೀನಿ. ರೀಸ್ಟೋರ್ ಕೊಟ್ಟಿದ ತಕ್ಷಣ ಎಲ್ಲಿ ಇರುತ್ತೋ ಜಾಗ ಅದೇ ಜಾಗಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ. ಬೇಡ ನನಗೆ ಅಂತಂದರೆ ಏನು ಮಾಡ್ತೀನಿ, ಐ ಡಿಲೀಟ್ ಇಟ್. ಸೊ ಡಿಲೀಟ್ ಕೊಟ್ಟರೆ ಏನಾಗುತ್ತೆ, ಅದು ಪರ್ಮನೆಂಟಾಗಿ ಏನಾಗುತ್ತೆ, ಡಿಲೀಟ್ ಆಗುತ್ತೆ. ಸೊ ದಿಸ್ ಈಸ್ ಹೌ ವಿಂಡೋಸ್ 10ನಲ್ಲಿ ನಿಮ್ಮ ರೀಸೈಕಲ್ ಬಿನ್ ಅನ್ನೋ ಆಪ್ಷನ್ನು ವರ್ಕ್ ಆಗುವಂಥದ್ದು. ಇದಾದಮೇಲೆ ನಿಮಗೆ ವಿಂಡೋಸ್ ಆಕ್ಸೆಸರೀಸ್ ಬರುತ್ತೆ. ವಿಂಡೋಸ್ ಆಕ್ಸೆಸರೀಸ್ ಅಂತ ಅಂದರೆ ನಿಮ್ಮ ವಿಂಡೋಸ್ 10 ನೀವೇನು ಇನ್ಸ್ಟಾಲ್ ಮಾಡ್ಕೊಳ್ತೀರೋ, ಇನ್ಸ್ಟಾಲ್ ಮಾಡ್ಕೊಂಡಾಗ ದೇರ್ ಆರ್ ಸರ್ಟನ್ ಅಪ್ಲಿಕೇಶನ್ಸ್ ಡಿಫಾಲ್ಟ್ ಆಗಿ ಇರುತ್ತೆ, ಬೇಸಿಕ್ ಅಪ್ಲಿಕೇಶನ್ಸ್ಗಳು ಇದ್ದೇ ಇರುತ್ತೆ. ಅದು ನಿಮಗೆ ವಿಂಡೋಸ್ 95 ಇಲ್ಲಿ ತನಕನೂ ಇದೆ. ಬಟ್ ಸ್ವಲ್ಪ ಅಡ್ವಾನ್ಸ್ಡ್ ಫೀಚರ್ಸ್ಗಳನ್ನ ಏನು ಮಾಡ್ಕೊಂಡಿದ್ದಾರೆ, ಆ್ಯಡ್ ಅಪ್ ಮಾಡ್ತಾ ಹೋಗಿದ್ದಾರೆ. ದ ಆಕ್ಸೆಸರೀಸ್ ಫೋಲ್ಡರ್ ಕಂಟೈನ್ಸ್ ಟ್ರೆಡಿಷನಲ್ ಆ್ಯಪ್ಸ್ ಲೈಕ್ ಪೇಂಟು, ನೋಟ್ ಪ್ಯಾಡು, ಸ್ಟಿಕ್ಕಿ ನೋಟ್ಸು,
ಸ್ಟೆಪ್ಸ್ ರೆಕಾರ್ಡರು, ಸ್ನಿಪ್ಪಿಂಗ್ ಟೂಲು ಅಂಡ್ ಅದರ್ಸ್. ಸೊ ಇವನ್ನೆಲ್ಲವೂ ನಾವು ಬೇಸಿಕ್ ಏನೋ ಆಕ್ಸರೀಸ್ ಅಥವಾ ಆ್ಯಪ್ಸ್ಗಳನ್ನ ನಾವೇನು ಮಾಡ್ತೀವಿ ನೋಡ್ತೀವಿ. ಸೊ ಇದನ್ನೆಲ್ಲ ನೀವೇನು ಮಾಡ್ಕೋಬೋದು, ಯು ಕ್ಯಾನ್ ಯೂಸ್ ಇಟ್ ಫಾರ್ ಯುವರ್ ಡೇ ಟು ಡೇ ಆಕ್ಟಿವಿಟೀಸ್ ಅಥವಾ ಪರ್ಪಸ್ಗಳು ಏನು ಮಾಡ್ಕೋಬೋದು, ಯೂಸ್ ಮಾಡ್ಕೋಬೋದು. ಸರ್ ಇದು ಎಲ್ಲಿ ಸಿಗುತ್ತೆ? ಸೇಮ್ ಆಸ್ ಐ ಮೆನ್ಷನ್, ಲೈಕ್ ಗೋ ಟು ಸ್ಟಾರ್ಟ್ ಮೆನು, click all apps, you should see alphabetical list of all apps, scroll all the way down to the W and you should see Windows accessories. Click on the little arrow next it to expand it and you should see all the familiar apps ಅಂತ ಏನು ಹೇಳಿದ್ರು. ಫಸ್ಟು ವಿಂಡೋಸ್ ಬಟನ್ ಒತ್ತಿ, ಇದಾದ್ಮೇಲೆ ಇದನ್ನ ಸ್ಕ್ರಾಲ್ ಡೌನ್ ಮಾಡ್ಕೊಂಡು ಹೋಗಿ ಎಲ್ಲಿಗೆ ವಿಂಡೋಸ್ ಅಂತೆಲ್ಲೋ ಇರುತ್ತೆ ನೋಡಿ, ಇಲ್ಲಿದೆ ವಿಂಡೋಸ್ ಆಕ್ಸರೀಸ್ ಅಂತ, ಇದನ್ನು ಕ್ಲಿಕ್ ಮಾಡಿ ಇವೆಲ್ಲವೂ ನಿಮಗೆ ವಿಂಡೋಸ್ ಆಕ್ಸರೀಸು ಸಿಗ್ತವೆ. ಏನೇನೋ 3D ಬಿಲ್ಡರ್ ಅಂತ ಇದೆ, ಕ್ಯಾರೆಕ್ಟರ್ ಮ್ಯಾಪ್ ಅಂತ ಇದೆ, ಇಂಟರ್ನೆಟ್ ಎಕ್ಸ್ಪ್ಲೋರರು, ಮ್ಯಾಥ್ ಇನ್ಪುಟ್ ಪ್ಯಾನಲ್ ಅಂತ ಇದೆ, ನೋಟ್ ಪ್ಯಾಡು, ಪೇಂಟು, ಪ್ರಿಂಟ್ 3D, ಕ್ವಿಕ್ ಅಸಿಸ್ಟು, ರಿಮೋಟ್ ಡೆಸ್ಕ್ಟಾಪ್ ಕನೆಕ್ಷನ್, ಸ್ನಿಪ್ಪಿಂಗ್ ಟೂಲು, ಸ್ಟೆಪ್ಸ್ ರೆಕಾರ್ಡರು, ವಿಂಡೋಸ್ ಫ್ಯಾಕ್ಸ್ ಅಂಡ್ ಸ್ಕ್ಯಾನು, ವಿಂಡೋಸ್ ಮೀಡಿಯಾ ಪ್ಲೇಯರು, ವರ್ಡ್ ಪ್ಯಾಡು, XPS ವೀವರ್ ಅಂತ ಈ ಥರ ನಿಮಗೆ ಡಿಫ್ರೆಂಟ್ ವಿಂಡೋಸ್ ಆಕ್ಸರೀಸ್ ಏನಾಗುತ್ತೆ ನಿಮಗೆ ಸಿಗುತ್ತೆ. ಬಟ್ ನಮಗೆ ಸಿಲೆಬಸ್ ಪಾಯಿಂಟ್ ಆಫ್ ವ್ಯೂಲಿ ಕೆಲವೊಂದನ್ನು ಮಾತ್ರ ಕೊಟ್ಟಿದ್ದಾರೆ, ಲೈಕ್ ಕ್ಯಾರೆಕ್ಟರ್ ಮ್ಯಾಪು, ನೋಟ್ ಪ್ಯಾಡು, ಪೇಂಟು ಅಂತ. ಸೊ ಅವ್ನು ಮಾತ್ರ ಏನು ಮಾಡೋಣ, ವಿಲ್ ಗೋಯಿಂಗ್ ಟು ಡಿಸ್ಕಸ್ ಇಟ್ ಹಿಯರ್. ದಟ್ಸ್ ವಾಟ್ ಐ ಸೆಡ್. ಕ್ಯಾಲ್ಕುಲೇಟರ್, ನೋಟ್ ಪ್ಯಾಡು, ಪೇಂಟು, ವರ್ಡ್ ಪ್ಯಾಡು, ಕ್ಯಾರೆಕ್ಟರ್ ಮ್ಯಾಪು, ವಿಂಡೋಸ್ ಎಕ್ಸ್ಪ್ಲೋರರ್ ಮತ್ತು ಎಂಟರ್ಟೈನ್ಮೆಂಟ್. ಫಸ್ಟ್ ಒನ್ ಒಂದು ಕ್ಯಾಲ್ಕುಲೇಟರ್. ಐ ನೀವು ಡೇ ಟು ಡೇ ಆಕ್ಟಿವಿಟೀಸ್ಗೆ ನೀವೇನು ನಾರ್ಮಲ್ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀರಾ, ಇಟ್ ಈಸ್ ಮೋರ್ ಆರ್ ಲೆಸ್ ಸಿಮಿಲರ್. ವಿಂಡೋಸಲ್ಲೂ ನಿಮ್ಗೆ ಏನು ಮಾಡಿದ್ದಾರೆ, ಈ ಕ್ಯಾಲ್ಕುಲೇಟರ್ ಆಪ್ಷನ್ನ ಕೊಟ್ಟಿದ್ದಾರೆ. ಬಟ್ ಒಂದು ನಾವು ಅಬ್ಸರ್ವ್ ಮಾಡಬೇಕಾಗಿರುತ್ತೆ ಇಲ್ಲಿ ಅಂತ ಅಂದರೆ, ನಿಮಗೆ ನಾರ್ಮಲ್ ಕ್ಯಾಲ್ಕುಲೇಟರ್ ಸಿಗುತ್ತೆ, ಸ್ವಲ್ಪ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಸಹ ಏನಾಗುತ್ತೆ ನಿಮಗೆ ಸಿಗುತ್ತೆ. ಸರ್ ಏನಕ್ಕೆ ಅದನ್ನು ನಾವು ಆಕ್ಟಿವೇಟ್ ಮಾಡ್ಕೊಳ್ಳೋದು? ಏನಿಲ್ಲ, ಜಸ್ಟ್ ವಿಂಡೋಸ್ ಬಟನ್ ಹೋಗಿ ಇಲ್ಲಿ ಕ್ಯಾಲ್ಕುಲೇಟರ್ ಬಟನ್ ಇರುತ್ತೆ, ಕ್ಯಾಲ್ಕುಲೇಟರ್ ಬಟನ್ ಕ್ಲಿಕ್ ಮಾಡಿ, ಸೊ ಕ್ಯಾಲ್ಕುಲೇಟರ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಆಪ್ಷನ್ ಇದೆ, ಸ್ಟ್ಯಾಂಡರ್ಡು, ಸ್ಟ್ಯಾಂಡರ್ಡು, ಸೈಂಟಿಫಿಕ್ಕು, ಗ್ರಾಫಿಕ್ಕು, ಪ್ರೋಗ್ರಾಮು, ಡೇಟ್ ಕ್ಯಾಲ್ಕುಲೇಷನ್ ಅಂತ ಇದೆ. ಸ್ಟ್ಯಾಂಡರ್ಡ್ ಬಂದು ಇದು ನಾವು ನೋಡಿದ್ದು ನಾರ್ಮಲ್, ನಾವು ನಮ್ಮ ಕಾಮರ್ಸ್ ಸ್ಟೂಡೆಂಟ್ಸ್ಗಳು ಯೂಸ್ ಮಾಡುವಂಥದ್ದು. ಹಾಗೆ ನಾನು ಇಲ್ಲಿ ಒಂದು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಹೋಗ್ತೀನಿ. ಇಲ್ಲಿ ಬಂದು ನಿಮಗೆ ಏನೋ ಟು ದ ಪವರು, ಲಾಗು, ಪೈ, ಎಕ್ಸ್ಪೋನೆನ್ಷಿಯಲ್ಲು, 1/x ವ್ಯಾಲ್ಯೂ ತಿಳ್ಕೋಬೇಕು ಅಂತಂದರೆ 1/7 = ದಿಸ್ ಮಚ್ ಅಂತ. ಸೊ ಈ ಟ್ರಿಗ್ನಾಮೆಟ್ರಿ ಆಪ್ಷನ್ಸ್ಗಳಿರ್ತವೆ, ಮತ್ತು ಈ ಫಂಕ್ಷನ್ಸ್ಗಳಿರೋ ಆಪ್ಷನ್ಸ್ಗಳಿರ್ತವೆ, ಡಿಗ್ರಿ, TMS ಅಂತೆಲ್ಲ. ಸೊ ಇವೆಲ್ಲವೂ ಏನು ಸೈಂಟಿಫಿಕ್ ರೇಟು, ಇದನ್ನ ಯೂಶಲಿ ನಾವು ಸೈನ್ಸ್ ಸ್ಟೂಡೆಂಟ್ಸ್ಗಳು ಜಾಸ್ತಿ ಯೂಸ್ ಮಾಡ್ತಾರೆ. ಇದಾದಮೇಲೆ ನಿಮಗೆ ಗ್ರಾಫಿಂಗ್ ಅಂತ ಇದೆ. ಸೊ ಈ ಗ್ರಾಫಿಂಗ್ ಒಂದು ಏನು ಅಂತಂದರೆ, ನಿಮಗೆ ನೀವು ಮಾಡ್ತಿರೋಂಥ ವರ್ಕು ಏನಿದೆ ಅದನ್ನು ನಾನೇನು ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ನಾನೇನೋ ಒಂದು ಮಾಡಿದ ತಕ್ಷಣ ಇಲ್ಲೇನಾಯಿತು, ಡಿಸ್ಪ್ಲೇ ಆಗ್ತಾ ಹೋಯಿತು. ಸೊ ಈ ಥರ ನೀವು ವಿತ್ ಕ್ಯಾಲ್ಕುಲೇಟ್ರಲ್ಲಿ ನೀವೇನು ಮಾಡ್ಬೋದು, ಗ್ರಾಫಿಂಗ್ ಆಪ್ಷನ್ಸ್ನ ಯೂಸ್ ಮಾಡಿಕೊಂಡು ನೋಡ್ಬೋದು. ಸೊ ದಿಸ್ ಈಸ್ ಹೌ ದ ಗ್ರಾಫಿಂಗ್ ವರ್ಕ್ಸ್. ಇದಾದಮೇಲೆ ಪ್ರೋಗ್ರಾಮರ್ ಅಂತ ಬರುತ್ತೆ. ಇಲ್ಲಿ ಡೆಸಿಮಲ್ಲು, ಆಕ್ಟೋನಲ್ಲು, ಬೈನರೀಸು. ಸೊ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಏನು ಮಾಡ್ಬೋದು, ನಿಮ್ಮದು ಡಾಟಾಸ್ನ ವ್ಯೂ ಮಾಡ್ಬೋದು. ಸೊ ಇದು ಅಷ್ಟಾಗಿ ನಾವುಗಳು ಯಾರು ಯೂಸ್ ಮಾಡಲ್ಲ. ಡೇಟ್ ಕ್ಯಾಲ್ಕುಲೇಷನ್ಸ್ ಐ ಥಿಂಕ್ ನಿಮಗೆ ಗೊತ್ತಿದೆ. ಸೊ ಸೇ ಫಾರ್ ಎಕ್ಸಾಂಪಲ್, ಟುಡೇ ಈಸ್ October 15th. I want to check it out how many days from 31 till 31st August. Difference is 2 weeks 2 days ಅಂತ. ಸೊ ಈ ಥರ ಡೇಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ದೆನ್ ಕರೆನ್ಸಿ, ಇವಕ್ಕೆಲ್ಲ ನಿಮಗೆ ಆನ್ಲೈನಲ್ಲಿ ಆಕ್ಸೆಸ್ ಇರಬೇಕು, ಲೈಕ್ ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಮಾತ್ರ ಗೊತ್ತಾಗುತ್ತೆ. $7 = 5.97 euro. ಓಕೆ, ಸೊ ನನಗೆ ಇವಾಗ ಓಕೆ ಡಾಲರ್ ಇರಲಿ, ಇನ್ಸ್ಟೆಡ್ ಆಫ್ ಯೂರೋ ಐ ವಾಂಟ್ INR ರುಪಿ ನಾವು. ಸೊ ನಾನೇನು ಮಾಡ್ತೀನಿ, $1ಗೆ ಜಸ್ಟ್ ಚೆಕ್ ಇಟ್ ಔಟ್. ಫಾರ್ $1 now what is the rate? ಸೊ ಇದು ಕರೆಂಟ್ ರೇಟ್ಗೆ ಅಪ್ಡೇಟೆಡ್ ಆನ್ 14th October 2020 at 4:18 ಅಂತಲೂ ಡಿಸ್ಪ್ಲೇ ಆಗ್ತಾ ಇದೆ. ಹೀಗೆ ಸೊ ನಾನು ಏನು ಮಾಡ್ತೀನಿ ಅಂತ ಅಂದರೆ, ನನ್ನ ಕರೆನ್ಸಿ ಕ್ಯಾಲ್ಕುಲೇಷನ್ಸ್ ಏನು ಮಾಡ್ಬೋದು, ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. ಈ ಥರ ನಿಮಗೆ ವಾಲ್ಯೂಮು, ಲೆಂತು, ವೆಯ್ಟ್ ಆ್ಯಂಡ್ ಮಾಸು, ಟೆಂಪ್ರೇಚರು, ನಾವೇನು ಮ್ಯಾಥಮೆಟಿಕ್ಸಲ್ಲಿ ಯೂಸ್ ಮಾಡ್ತೀವಿ,
ಈ ಥರ ಎಷ್ಟೊಂದು ಆಪ್ಷನ್ಸ್ಗಳಿದೆ. ಇದನ್ನೆಲ್ಲ ನೀವೇನು ಮಾಡ್ಬೋದು ಕ್ಯಾಲ್ಕುಲೇಟರ್ಲಿ ಯೂಸ್ ಮಾಡ್ಬೋದು. ಸೊ ಇಷ್ಟು ಏನು ನಿಮ್ಮ ಕ್ಯಾಲ್ಕುಲೇಟರ್ಗೆ ಸಂಬಂಧಪಟ್ಟಂಗೆ. ಹಾಗೆ ನಿಮಗೆ ನೋಟ್ ಪ್ಯಾಡ್ ಇನ್ ವಿಂಡೋಸ್ 10 ಅಂತ ಇದೆ. ಸೊ ನೋಟ್ ಪ್ಯಾಡ್ನ ಯೂಸ್ ಮಾಡೋದು ಇಟ್ಸ್ ಲೈಕ್ ಅ ಪ್ಲೈನ್ ಟೆಕ್ಸ್ಟ್ ಎಡಿಟರು. ಸೊ ದಟ್ ಯು ಕ್ಯಾನ್ ಕ್ರಿಯೇಟ್ ಸಿಂಪಲ್ ಡಾಕ್ಯುಮೆಂಟ್ಸ್ಗಳನ್ನ ಯೂಸ್ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು. ಸೊ ವಾಟ್ ಇಸ್ ದಟ್ ನೋಟ್ ಪ್ಯಾಡ್ ಅಂತ ಕೊಟ್ಟರೆ ಸೊ ನಿಮ್ಗೆ ಈ ಥರ ಒಂದು ಸಿಗುತ್ತೆ. ಸೊ ಇದರಲ್ಲಿ ಯೂಶ್ವಲಿ ಏನು ಮಾಡ್ತೀರಾ, ನೀವು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳನ್ನ ಏನು ಮಾಡ್ತೀರಾ ಟೈಪ್ ಮಾಡ್ತೀರಾ ಅಷ್ಟೇ. ಸೊ ಟೈಪ್ ಮಾಡಿ ನೀವು ನಾರ್ಮಲ್ ಆಗಿ ಸೇವ್ ಮಾಡ್ಕೊಳ್ತೀರಾ. ಸೊ ಸೇವ್ ಆಗಿರುತ್ತೆ ಅಷ್ಟೇ. ಸೊ ಇದು ನಾರ್ಮಲ್ ಬೇಸಿಕ್ ಥಿಂಗ್ಸ್ ಮಾಡೋದು. ಬಟ್ ಇವಾಗ ಅಷ್ಟಾಗಿ ಯಾರು ಯೂಸ್ ಮಾಡಲ್ಲ. ಸಮ್ ಅಡ್ವಾನ್ಸ್ಡ್ ಲೆವೆಲ್ ಆಗಿ ಏನು ಮಾಡ್ತಾರೆ ಯೂಸ್ ಮಾಡ್ತಾರೆ. ದೆನ್ ವಿ ಹ್ಯಾವ್ ಪೇಂಟ್ ಇನ್ ವಿಂಡೋಸ್ 10 ಅಂತ. ಸೊ ಅದು ಅಷ್ಟೇ. ವಿಂಡೋಸ್ ಆಕ್ಸರೀಸ್ಗೆ ಹೋದ್ರೆ ನಿಮ್ಗೆ ಏನಾಗುತ್ತೆ, ಸೊ ಸಪ್ರೇಟ್ ಆಗಿ ಪೇಂಟ್ ಅಂತಾನೆ ಒಂದು ವರ್ಡ್ ಇರುತ್ತೆ. ಸೊ ಅದನ್ನ ಚೆಕ್ ಮಾಡ್ಬೋದು. ವಿಂಡೋಸ್ ಆಕ್ಸರೀಸ್ಗೆ ಹೋದ್ರೆ ಸೊ ಪೇಂಟ್ ಅಂತ ಇದೆ. ಈ ಪೇಂಟ್ ಓಪನ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಸೊ ನಿಮ್ಮ ಒಂದು ಪೇಂಟ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಬೇಕಾದ್ರೆ ಏನು ಡ್ರಾಯಿಂಗ್ಸ್ ಮಾಡಬೇಕು ಅಂತ ಅಂದ್ರೆ ಸೊ ಡ್ರಾಯಿಂಗ್ಸ್ ಮಾಡ್ಕೋಬಹುದು, ರಬ್ಬಿಂಗ್ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಯಾವುದೋ ಒಂದು ಆ್ಯಂಗಲ್ಸ್ಗಳನ್ನ ಫಿಕ್ಸ್ ಮಾಡೋವಂಥದ್ದು ಇರ್ಬೋದು. ಸೊ ಈ ಥರ ನೀವೇನು ಮಾಡ್ಕೋಬಹುದು, ಡಿಫ್ರೆಂಟ್ ವಾಟ್ ಯು ಕಾಲ್ಡ್ ಆಪ್ಷನ್ಸ್ಗಳನ್ನ ನೀವೇನು ಮಾಡ್ಕೋಬಹುದು ಯೂಟಿಲೈಸ್ ಮಾಡ್ಕೋಬಹುದು. ಸೊ ಈ ಥರ ಏನು ನಿಮ್ಮ ಒಂದು ವಾಟ್ ಯು ಕಾಲ್ಡ್ ಸೊ ನಿಮ್ಮ ಒಂದು ಆಪ್ಷನ್ಸ್ಗಳನ್ನ ಇಲ್ಲಿ ಪೇಂಟಲ್ಲಿ ಯೂಸ್ ಮಾಡಿಕೊಂಡು ಅದಕ್ಕೆ ಬೇಕಾದ್ರೆ ನೀವು ಕಲರಿಂಗ್ ಕೊಡೋದಿರ್ಬೋದು, ಬ್ರಷ್ ತಗೊಂಡು ಸೊ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಏನು ಮಾಡೋದು ಸೇವ್ ಮಾಡ್ಬೋದು. ಈ ಥರ ನಿಮಗೆ ಡಿಫ್ರೆಂಟ್ ಆಪ್ಷನ್ಸ್ಗಳಿದ್ದಾವೆ. ಸೊ ನಿಮ್ಮ ಒಂದು ಫಾರ್ ಎಕ್ಸಾಂಪಲ್ ಬ್ರಷ್ ತೊಗೊಂಡ್ರೆ ಅಂದರೆ ಇದರಲ್ಲಿ ನಿಮಗೆ ಸೈಜು ಇದೆ. ನಿಮ್ಗೆ ಯಾವ ಥರ ಸೈಜ್ ಬೇಕೇ ಮಾಡ್ಬೋದು ತೊಗೊಳ್ಬೋದು. ಅದಾದಮೇಲೆ ಝೂಮ್ ಮಾಡ್ಕೋಬೇಕಾ, ಓಕೆ ಝೂಮ್ ಮಾಡ್ಕೊಂಡು ನೋಡ್ಬೋದು. ಈ ಥರ ಒಂದು ಡಿಫ್ರೆಂಟ್ ಈಗ ಫಾರ್ ಎಕ್ಸಾಂಪಲ್ ಇದನ್ನು ರೀಸೈಜ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಪರ್ಸೆಂಟೇಜ್ ಇರುತ್ತೆ. ಸೊ ನನಗೆ 80% ತೋರಿಸ್ಬೇಕು ಅಂತಂದರೆ 80% ತೋರಿಸ್ಕೊಡಿ. ಸೊ ಈ ಥರ ನೀವು ಏನು ಮಾಡ್ಬೋದು, ಡಿಫ್ರೆಂಟ್ ಆಪ್ಷನ್ಸ್ಗಳನ್ನ ನೀವು ಒಂದು ಪೇಂಟಲ್ಲಿ ಏನು ಮಾಡ್ಬೋದು ಯೂಸ್ ಮಾಡ್ತಾ ಹೋಗ್ಬೋದು. ಐ ಥಿಂಕ್ ಇದನ್ನು ನೀವು ಕಂಪ್ಯೂಟರ್ ಬೇಸಿಕ್ ನಾಲೆಡ್ಜ್ ಗೊತ್ತಿದ್ರೆ ಐ ಥಿಂಕ್ ನಿಮಗೆಲ್ಲ ಇದನ್ನು ಹೇಳಿಕೊಟ್ಟಿರ್ತಾರೆ, ನೀವು ಸಹ ಮಾಡಿರ್ತೀರ ಇದನ್ನು. ಫೈನ್. ಸೊ ದಿಸ್ ಇಸ್ ಹೌ ದ ಮೇಜರ್ ಪೇಂಟ್ ವರ್ಕ್ಸ್. ನಿಮಗೆ ಎಡಿಟ್ ವಿತ್ 3D ಅಂತಲೂ ಬರುತ್ತೆ. ಬಟ್ ಇದು ನಿಮಗೆ ಆನ್ಲೈನಲ್ಲಿ ಸ್ವಲ್ಪ ಅಪ್ಡೇಷನ್ ಇದ್ದಾಗ ನಿಮಗೆ ಇದು ಎಡಿಟ್ ವಿತ್ ಪೇಂಟ್ 3D ಅನ್ನೋದೇನಾಗುತ್ತೆ ವರ್ಕ್ ಆಗುತ್ತೆ. ಸೊ ದಿಸ್ ಇಸ್ ಹೌ ದ ಪೇಂಟ್ ಇನ್ ವಿಂಡೋಸ್ 10 ವರ್ಕ್ಸ್. Then WordPad ಇದೆ. So the basic text editing app you can see used to create edit files, include text with the different font colors, insert pictures, add links to other files. ಸ್ವಲ್ಪ ನೋಟ್ಪ್ಯಾಡ್ಗಿಂತ ಸ್ವಲ್ಪ ಅಡ್ವಾನ್ಸ್ಡ್ ನೋಟ್ಪ್ಯಾಡ್ ವಿಚ್ ಅಲೌಸ್ ಯು ಟು ವ್ಯೂ ಅಂಡ್ ಎಡಿಟ್ ಟೆಕ್ಸ್ಟ್ ಡಾಕ್ಯುಮೆಂಟ್ಸ್, while WordPad enable you to open and edit other documents including what is that RTF, RTF, then docx ಅಂತೆ, then ODF ಅಂತೆ. ಏನಿದು RTF ಅಂತ ಅಂದರೆ ಲೈಕ್ ರಿಚ್ ಟೆಕ್ಸ್ಟ್ ಫಾರ್ಮ್ಯಾಟ್ ಅಂತ. ಯಾವುದು ನಿಮ್ಮ ವಾಟ್ ಯು ಕಾಲ್ಡ್ RTF ಅನ್ನೋದು. ಸೊ ಏನಕ್ಕೆ ಇದು ಯೂಸ್ ಮಾಡ್ತೀರಾ, ಇದು ಯೂಶ್ವಲಿ ಏನಂತಂದರೆ ಲೈಕ್ ನಿಮ್ಮ ಫೈಲ್ ಫಾರ್ಮ್ಯಾಟಿಂಗ್ನ ಚೇಂಜ್ ಮಾಡ್ಕೊಳ್ಬೇಕು ಅಂತಂದರೆ ಏನು ಮಾಡ್ತೀರಾ, ಈ ಒಂದು ಪರ್ಟಿಕ್ಯುಲರ್ ಆ್ಯಪ್ನ ಯೂಸ್ ಮಾಡ್ತೀರಾ. ಡಾಕ್ಎಕ್ಸು ನೀವು ನಾರ್ಮಲ್ ಆಗಿ ಯೂಸ್ ಮಾಡುವಂಥ ಡಾಕ್ಯುಮೆಂಟ್ರಿ ಎಡಿಟರು ಡಾಕ್ಎಕ್ಸ್ ಅಂತ ಯೂಸ್ ಮಾಡ್ತೀರಾ. ಅದಾದಮೇಲೆ ನಿಮಗೆ ODT ಅಂತ ಇರುತ್ತೆ, ದೆನ್ TXT ಅಂತ ಬರುತ್ತೆ. ODT ಅಂತ ಅಂದರೆ ಓಪನ್ ಡಾಕ್ಯುಮೆಂಟ್ ಟೆಕ್ಸ್ಟ್ ಅಂತ. ಸೊ ಇದು ನಿಮಗೆ ಲೈಕ್ ಡಾಕ್ಯುಮೆಂಟನ್ನು ನೀವು ಟೆಕ್ಸ್ಟ್ ವೈಸ್ ನೀವು ನೋಡುವಂಥ ರೀತಿ. ಸೊ ಅದಾದಮೇಲೆ TXT, ದಟ್ ಈಸ್ ವಾಟ್ ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿ ಏನು ಮಾಡ್ತೀರಾ ಚೆಕ್ ಮಾಡ್ತಾ ಹೋಗ್ತೀರಾ. ಸೊ ಇದೇನು ಅಂತ ಅಂದರೆ ಲೈಕ್ ಸೇವಿಂಗ್ ಆಪ್ಷನ್ಸ್ಗಳಿಗೆ ನಿಮಗೆ ಡಿಫ್ರೆಂಟಾಗಿ ಏನು ಮಾಡ್ಬೋದು. ಸೊ ನಿಮ್ಮ ಒಂದು ವರ್ಡ್ ಪ್ಯಾಡ್ನ ಈ ಒಂದು ಡಿಫ್ರೆಂಟ್ ಫಾರ್ಮ್ಯಾಟ್ಸ್ಗಳಲ್ಲಿ ನೀವೇನು ಮಾಡ್ಬೋದು ಸೇವ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಅಫ್ಕೋರ್ಸ್ ಅದು ಹೆಂಗೆ ಓಪನ್ ಮಾಡ್ತೀರಾ, ಆಬ್ವಿಯಸ್ಲಿ ಗೋ ಟು ಸರ್ಚ್ ಆ್ಯಂಡ್ ಕ್ಲಿಕ್ ಆನ್ ವರ್ಡ್ ಪ್ಯಾಡ್, ಆಟೋಮೆಟಿಕಲಿ ಓಪನ್ ಆಗುತ್ತೆ. ಇದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು ನೀವು ಅಬ್ಸರ್ವ್ ಮಾಡಬೇಕಾದ್ರೆ ಕ್ಯಾರೆಕ್ಟರ್ ಮ್ಯಾಪ್ ಅಂತ. ಐ ಥಿಂಕ್ ಇದನ್ನು
ನೀವು ಯೂಶಲಿ ನೋಡಿರ್ತೀರ ಕ್ಯಾರೆಕ್ಟರ್ ಮ್ಯಾಪು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಕೆಲವೊಂದು ಈ ಕ್ಯಾರೆಕ್ಟರ್ಸ್ಗಳನ್ನ ಇನ್ಸರ್ಟ್ ಮಾಡಬೇಕು ಅಥವಾ ಕೆಲವೊಂದು ಕೋಡ್ಗಳನ್ನ ಇನ್ಸರ್ಟ್ ಮಾಡಬೇಕು ಅಂತ ಅಂದರೆ ಸೊ ಈ ಒಂದು ಆಪ್ಷನ್ನ ಏನು ಮಾಡ್ತೀರಾ ಯೂಸ್ ಮಾಡ್ತೀರಾ. ಸೊ ಈ ಒಂದು ಆಪ್ಷನ್ಸ್ನ ಏನಕ್ಕೆ ಯೂಸ್ ಆಗುತ್ತೆ ಕೆಲವೊಂದ್ಸಲ ಏನಾಗುತ್ತೆ ನಿಮ್ಮ ಕೀಬೋರ್ಡಲ್ಲಿ ಕೆಲವೊಂದು ಆಪ್ಷನ್ಸ್ಗಳು ಇರಲ್ಲ. ಈಗ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೋ ಒಂದು ಈ ಥರದ ಯಾವುದೋ ಒಂದು $$ ಸಿಂಬಲ್ ಏನೋ ಸಿಂಬಲ್ ಏನೋ ಇದೆ. ಸೊ ಇಂಥದ್ದೆಲ್ಲ ನಾನು ಇನ್ಸರ್ಟ್ ಮಾಡ್ಕೋಬೇಕು ನಾನು. ಸೊ ಆ ಥರ ಇದ್ದಾಗ ಏನು ಮಾಡ್ಕೊಳ್ತೀನಿ ನಾನು ಈ ಒಂದು ಕ್ಯಾರೆಕ್ಟರ್ ಮ್ಯಾಪ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತೀನಿ ನಾನು ಇನ್ಸರ್ಟ್ ಮಾಡ್ಕೊಳ್ತೀನಿ. ಐ ಥಿಂಕ್ ಅದನ್ನು ಓಪನ್ ಮಾಡೋದು ಹೆಂಗೆ, ಜಸ್ಟ್ ಗೋ ಹಿಯರ್, ರೈಟ್ ಕ್ಯಾರೆಕ್ಟರ್ ಮ್ಯಾಪ್, ಕ್ಲಿಕ್ ಆನ್ ಓಕೆ. ಸೊ ಸೇಮ್ ಅದೇ ರೀತಿ ಇರೋವಂಥ ಕ್ಯಾರೆಕ್ಟರ್ ಮ್ಯಾಪ್ ಓಪನ್ ಆಗುತ್ತೆ. ಸೊ ಇದನ್ನು ಬೇಕಾದರೆ ನೀವೆಲ್ಲಾದರೂ ವರ್ಡಲ್ಲಿ ಟೈಪ್ ಮಾಡ್ತಾ ಇದ್ರೆ ಸೊ ಆಟೋಮೆಟಿಕ್ಕಾಗಿ ಏನು ಮಾಡ್ಬೋದು, ಇದನ್ನು ನೀವು ಕ್ಯೂ ಅಂತ ಕೊಟ್ಬಿಟ್ಟು ಸೆಲೆಕ್ಟ್ ಅಂತ ಕೊಟ್ಟರೆ ನೀವು ಎಲ್ಲಿ ಟೈಪ್ ಮಾಡ್ತಿರ್ತೀರ ಅಲ್ಲಿಗೆ ಹೋಗಿ ಏನಾಗುತ್ತೆ, ಸೊ ಆ ಒಂದು ಪರ್ಟಿಕ್ಯುಲರ್ ಸಿಂಬಲ್ಲು ಕೂತ್ಕೊಳ್ಳುತ್ತೆ. ಸೊ ದಟ್ ಈಸ್ ಹೌ ದಿಸ್ ಕ್ಯಾರೆಕ್ಟರ್ ಮ್ಯಾಪ್ ವರ್ಕ್ಸ್. ದೆನ್ ವಿಂಡೋಸ್ ಎಕ್ಸ್ಪ್ಲೋರರ್ ಇನ್ ವಿಂಡೋಸ್ 10. ವಿಂಡೋಸ್ ಎಕ್ಸ್ಪ್ಲೋರರ್ ಅಂತಂದರೆ ಅರ್ಥ ಇಷ್ಟನೇ, ನಿಮ್ಮ ಫೈಲ್ ಎಕ್ಸ್ಪ್ಲೋರರ್ನೇ ನೀವೇನು ಮಾಡ್ತೀರಾ ವಿಂಡೋಸ್ ಎಕ್ಸ್ಪ್ಲೋರರ್ ಅಂತ ಕರಿತೀರಾ. ನಿಮಗೆ ಎರಡು ರೀತಿ ಇದೆ. ಒಂದು ಯೂಶಲಿ ಟಾಸ್ಕ್ ಬಾರಲ್ಲಿ ಈ ಒಂದು ಫೋಲ್ಡರ್ ಥರ ಕಾಣಿಸ್ತಿದೆಯಲ್ಲ ಇಲ್ಲಿರುತ್ತೆ. ಇಲ್ಲ ಅಂತಂದರೆ ನಿಮ್ಮ ಕೀಬೋರ್ಡಲ್ಲಿ ವಿಂಡೋಸ್ ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ನಿಮಗೆ ಈ ಒಂದು ವಿಂಡೋಸ್ ಎಕ್ಸ್ಪ್ಲೋರರ್ ಏನಾಗುತ್ತೆ ಓಪನ್ ಆಗುತ್ತೆ. ಈಗ ನಾನು ವಿಂಡೋಸ್ ಇಟ್ಕೊಂಡು ಪ್ರೆಸ್ ಮಾಡಿದೆ, ದಿಸ್ ಇಸ್ ವಾಟ್ ಫೈಲ್ ಎಕ್ಸ್ಪ್ಲೋರರ್. ಫೈಲ್ ಎಕ್ಸ್ಪ್ಲೋರರ್ ಅಂದರೆ ಸಿಂಪಲ್ ಇಷ್ಟೇ. ಸೊ ನೀವು ಏನೇನೋ ಡಾಕ್ಯುಮೆಂಟ್ಸ್ಗಳು ಅಥವಾ ಫೋಲ್ಡರ್ಗಳನ್ನ ನೀವು ಕ್ರಿಯೇಟ್ ಮಾಡಿರ್ತೀರಾ ಅದೆಲ್ಲ ಏನಾಗುತ್ತೆ ಸೊ ಡಿಸ್ಪ್ಲೇ ಆಗುತ್ತೆ. ಅದನ್ನು ನೀವು ಫರ್ದರ್ ನಿಮ್ಮ ಯೂಸೇಜ್ಗೆ ಅಥವಾ ನೀವೇನೋ ಒಂದು ಡಾಕ್ಯುಮೆಂಟ್ ಸರ್ಚ್ ಮಾಡಬೇಕು ಅಂದರೆ ಈ ಒಂದು ಪರ್ಟಿಕ್ಯುಲರ್ ವಿಂಡೋಸ್ ಎಕ್ಸ್ಪ್ಲೋರರ್ನ ಯೂಸ್ ಮಾಡ್ತೀರಾ ಅಷ್ಟೇ, ನಥಿಂಗ್ ಎಲ್ಸ್. ಅದೆರಡೂ ಇಲ್ದೇ ನೀವು ಯೂಸಿಂಗ್ ಕಾರ್ಟಾನಾ ಸರ್ಚ್ ನಾನು ಇಲ್ಲಿ ತೋರಿಸೋದಲ್ಲ, ಸೊ ಇಲ್ಲಿನೂ ಸಹ ಹೋಗಿ ಏನು ಮಾಡ್ಬೋದು ನೀವು ಸರ್ಚ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ನಿಮಗೆ ಯೂಶಲಿ ಕೆಲವೊಂದು ಶಾರ್ಟ್ಕಟ್ಸ್ ಇರುತ್ತೆ ಕೆಲವೊಂದು ಇದರಲ್ಲಿ. ಇಲ್ಲಿ ನೋಡಿ ಡಾಕ್ಯುಮೆಂಟ್ಸ್ ಅಂತ ಇದೆ. ಸೊ ಡಾಕ್ಯುಮೆಂಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಈ ಒಂದು ಪರ್ಟಿಕ್ಯುಲರ್ ಫೋಲ್ಡರ್ಗೆ ಸಂಬಂಧಪಟ್ಟಂಗೆ ಸೊ ಏನೇನು ಸಬ್ ಡಾಕ್ಯುಮೆಂಟ್ಸ್ಗಳಿದೆ ಅದೆಲ್ಲ ಏನಾಗುತ್ತೆ ಸೊ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಹೌ ಕಾರ್ಟಾನಾ ಸರ್ಚು ಫೈಲ್ ಎಕ್ಸ್ಪ್ಲೋರರ್ ಎಲ್ಲ ಕಾಣಿಸೋವಂಥದ್ದು. ಇದಾದಮೇಲೆ ಲಾಸ್ಟ್ ಒನ್ ದಟ್ ಈಸ್ ಎಂಟರ್ಟೈನ್ಮೆಂಟ್ ಇನ್ ವಿಂಡೋಸ್ 10 ಅಂತೆ. ವಿಂಡೋಸ್ 10 ನಿಮಗೆ ಅದರ್ ದ್ಯಾನ್ ನಿಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಇರೋದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ಗೆ ಸಂಬಂಧಪಟ್ಟಂಗೂ ಸಹ ನಿಮ್ಗೇನಿರುತ್ತೆ ಕೆಲವೊಂದು ಅಪ್ಲಿಕೇಶನ್ಸ್ನ ಇನ್ಬಿಲ್ಟ್ ಆಗಿ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಅದರಲ್ಲಿ ನೆಟ್ಫ್ಲಿಕ್ಸ್ ಅಂತ ಇರ್ಬೋದು. ಐ ಥಿಂಕ್ ನೀವು ನೆಟ್ಫ್ಲಿಕ್ಸ್ ಕೇಳಿರಬೇಕು. ಇದು ಇಟ್ ಈಸ್ ನಾರ್ಮಲ್ ಲೈಕ್ ಕೆಲವೊಂದು ವೆಬ್ ಸೀರೀಸು ಅಥವಾ ಕೆಲವೊಂದು ಮ್ಯೂಸಿಕ್ ಸಂಬಂಧಪಟ್ಟಂಗೆ ಕೆಲವೊಂದು ಫಿಲ್ಮ್ಸ್ಗಳೆಲ್ಲ ಏನಾಗಿರುತ್ತೆ ಅಪ್ಲೋಡ್ ಆಗಿರುತ್ತೆ. ಸ್ಪಾಟಿಫೈ ಮ್ಯೂಸಿಕ್ ಅಂತ, ಇದು ಮ್ಯೂಸಿಕ್ ಸಂಬಂಧಪಟ್ಟಂಗೆ ಆ್ಯಸ್ ಯು ಲೈಕ್ ನೀವು ಗಾನಾ ಆ್ಯಪು ಇದೆಲ್ಲ ನೀವು ಇನ್ಸ್ಟಾಲ್ ಮಾಡ್ಕೊತಿರಲ್ಲ ಆ ಥರ. ದೆನ್ ಪ್ರೈಮ್ ವಿಡಿಯೋ ಗೊತ್ತಿದೆ ನಿಮಗೆ. ಐ ಥಿಂಕ್ ಅಮೆಝಾನಲ್ಲಿ ನಿಮಗೆ ಈ ಒಂದು ಅಪ್ಲಿಕೇಶನ್ ಇರುತ್ತೆ. ಸೊ ಪ್ರೈಮಲ್ಲಿ ರಿಜಿಸ್ಟರ್ ಆದರೆ ನಿಮಗೆ ಎಲ್ಲ ಏನೋ ಫಿಲಮ್ಸ್ಗಳು ನ್ಯೂ ಸೀರೀಸ್ಗಳು ವೆಬ್ ಸೀರೀಸ್ಗಳನ್ನೆಲ್ಲ ನೀವೇನು ಮಾಡ್ಬೋದು ನೋಡ್ತಾ ಹೋಗ್ಬೋದು. ಇದಾದಮೇಲೆ ಇನ್ನೊಂದು ಕ್ರಂಚಿ ರೋಲ್ ಅಂತ ಇದೆ. ಸೊ ಇದು ಆ್ಯನಿಮೇಷನ್ಸ್ಗೆ ಸಂಬಂಧಪಟ್ಟಂಗೆ ಇರುವಂತಹ ಒಂದು ಅಪ್ಲಿಕೇಶನ್ನು. ಸೊ ಅದಾದಮೇಲೆ ಡಾಲ್ಬಿ ಆಕ್ಸೆಸ್ ಅಂತ ಇದೆ. ಡಾಲ್ಬಿ ಆಕ್ಸೆಸ್ ಬಂದು ಇದು ಏನು ಅಂತ ಅಂದರೆ ಲೈಕ್ ನಿಮ್ಮ ಒಂದು ಓವರಾಲ್ ಬ್ರೌಸರು ತುಂಬ ರಿಚ್ ಆಗಿ ಕಾಣಿಸ್ಬೇಕು ಅಂತ ಅಂದರೆ ಕೆಲವೊಂದು ಕ್ಲಿಪ್ಸು, ಟ್ರೈಲರ್ಸು ಮತ್ತು ಡೆಮೋಸ್ಗಳೆಲ್ಲ ನೋಡಬೇಕು ಅಂದರೆ ಯೂಶಲಿ ಡಾಲ್ಬಿ ಆಕ್ಸೆಸ್ ಅಂತ ಯೂಸ್ ಮಾಡ್ತೀರಾ. ಅದಾದಮೇಲೆ ಐಟ್ಯೂನ್ಸು, iRadio, DTS ಸೌಂಡು ಇವೆಲ್ಲ ನಿಮ್ಮ ಸಾಂಗ್ಗೆ ಸಂಬಂಧಪಟ್ಟಂಗೆ ಈ ಥರ ನಿಮಗೆ ಎಷ್ಟೊಂದು ಡಿಫ್ರೆಂಟ್ ಅಪ್ಲಿಕೇಶನ್ಸ್ಗಳು ಎಂಟರ್ಟೈನ್ಮೆಂಟಿಗೆ ಸಂಬಂಧಪಟ್ಟಂಗೆ ಏನಾಗಿರುತ್ತೆ ಸೊ ಡಿಸ್ಪ್ಲೇ ಆಗಿರುತ್ತೆ. ಸೊ ಇಷ್ಟನ್ನು ನಾವೇನಂತ ಕರಿತೀವಿ ಡಿಫ್ರೆಂಟ್ ವಿಂಡೋ ಆಕ್ಸೆಸರೀಸ್ ಅಂತ ಕರಿತೀವಿ. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಆಲ್ ದ basic aspects like start menu, taskbar, then desktop view, then what is that, my computer, recycle bin, and all the Windows accessories. Thank you all.